ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ರಿ ನೀವು ಮಾತೆತ್ತಿದ್ರೆ ಪೊಲೀಸ್ ಅಂತಿದ್ದೀರಲ್ಲ, ನಿಮ್ಗೆ ನಿಮ್ ಒಡವೆಗಿಂತ ಹೆಚ್ಚಾಗಿ ನನ್ನ ಅತ್ತೆನ ಲಾಕಪ್ ಒಳಗಡೆ ಹಾಕ್ಸಕ್ತಾನೆ ನಿಮ್ ಪ್ಲಾನ್. ರೀ ಏನ್ರಿ ಮಾತಾಡ್ತಿದ್ದೀರಾ ನೀವು? ಕಳ್ಕೊಂಡಿರೋ ನೋವೆಲ್ಲಿ ನಾವಿದ್ದೀವಿ, ನೀವು ನೋಡಿದ್ರೆ ನಮ್ಮೆಲ್ಲ ಆರೋಪ ಮಾಡ್ತೀರಾ? ಮೊದಲು ಒಡವೆ ಇಸ್ಕೊಡ್ರಿ ನಿಮ್ಮ ಅತ್ತೆಯಿಂದ. ಮೇಡಮ್ ಅವರೇ, ಒಂದು ನಿಮಿಷ. ಪಾರು, ನಮಗೆ ನಮ್ಮ ಅತ್ತೆ ಏನು ಅಂತ ಗೊತ್ತೈತೆ, ಆದರೆ ಬೇರೆಯವ್ರಿಗೆಲ್ಲ ನಮ್ಮ ಅತ್ತೆ ಬಗ್ಗೆ ಗೊತ್ತಿರಬೇಕಂತೇನಿಲ್ಲ ಅಲ್ವೇ? ಅವ್ರ ಜಾಗದಲ್ಲಿ ನಾವಿದ್ದಿದ್ರೆ ಇಷ್ಟೊಂದು ಕೂಗಾಡ್ತಿರ್ಲಿಲ್ಲ. ಯಾಕಂದರೆ ಒಡವೆ ಅನ್ನೋದು ನಮಗೇನು ಅಷ್ಟೊಂದು ದೊಡ್ಡದಲ್ಲ, ಆದರೆ ಇವ್ರಿಗೆ ಅದೇ ದೊಡ್ಡದು. ಅದಕ್ಕೆ ಹಿಂಗಾಡ್ತವ್ರೆ. ಇವ್ರ ಅನುಮಾನನು ಬಗೆಹರಿಸಿದ್ರಾಯ್ತು. ತಾಳ್ಮೆಯಿಂದಿರು, ನಾನು ನೋಡ್ಕೋತೀನಿ. ಈಗೇನು ನಿಮ್ಮ ಅನುಮಾನ ನಮ್ಮ ಅತ್ತೆ ಒಡಬೇಕದ್ದವ್ರೆ ಅಂದೆ ತಾನೇ? ಬನ್ನಿ, ನೀವೇ ಪರೀಕ್ಷೆ ಮಾಡಿ, ನಿಮಗೆ ಗೊತ್ತಾಯ್ತದೆ. ಪರ್ಸು ಬೇಡಕ್ಕಲ್ಲ, ನಿಂಗೆ ಈ ಹೆಂಗಸಿನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಿನ್ನಂತ ಒಳ್ಳೆ ಮನ್ಸ ಇಂಥವ್ರ ಪರವಾಗಿ ನಿಲ್ಬಾರ್ದು. ಎಲ್ಲಾನು ನಾಶ ಮಾಡ್ಬಿಡ್ತಾಳೆ, ನಾಶ ಆಗೋಯ್ತದೆ. ಶಿವ, ನೀನು ನಿಮ್ಮ ತಾಯಿ ನಂಬಲ್ಲ ಸರಿ, ಆದರೆ ನನಗೆ ನಮ್ಮ ಅತ್ತೆ ನಂಬಕ್ಕೆ ಯಾರಪ್ಪನೇನು ಬೇಕಾಗಿಲ್ಲ. ಅತ್ತೆ ಏನೂ ಹಾಕಿಲ್ಲ. ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ನಿಂತ್ಕೊಬಿಡಿ. ನೀವು ಈ ಕೆಲಸ ಮಾಡೋರಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತೈತೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅವ್ರ ಹತ್ರ ಒಡವೆ ಸಿಕ್ಕಿಲ್ಲ ಅಂದರೆ ಅವ್ರ ಮುಂದೆ ಮಂಡಿ ಊರಿ ಕ್ಷಮೆ ಕೇಳಬೇಕು. ಜಪ್ತಿ ಇಟ್ಕೊಳ್ಳಿ. ಹೋಗಿ. ಏನಿದು ಗಲಾಟೆ? ಗುಡ್ ಮಾರ್ನಿಂಗ್ ಮೇಡಮ್. ಅದೇನಿಲ್ಲ, ಒಬ್ರು ಹೆಂಗ್ಸದು ಒಡವೆ ಕಳ್ತನ ಆಗಿದೆ ಅಂತೆ, ಕಸ್ಟಮರ್ ಗಲಾಟೆ ಮಾಡ್ತಾ ಇದ್ದಾರೆ. ಮೇಡಮ್ ಇವರೇ ನೋಡಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ